ರಾಜ್ಯದಲ್ಲಿ ಕಂಸ ಎಂಬ ಕ್ರೂರ ರಾಜನು ವಾಸ ಮಾಡುತ್ತಿದ್ದ. ಅವನಿಗೆ ದೇವಕಿ ಎಂಬ ತಂಗಿ ಇದ್ದಳು. ಅವಳು ವಸುದೇವ ಎಂಬ ಧರ್ಮಾತ್ಮನನ್ನು ವಿವಾಹವಾಗಿದ್ದಳು. ಅವರ ಮದುವೆಯ ದಿನ ಆಕಾಶದಿಂದ ದೈವಿಕ ಧ್ವನಿ ಕೇಳಿಬಂದಿತು. ದೇವಕಿಯ 8ನೇ ಮಗು ನಿನ್ನ ವಿನಾಶಕಾರಿ ಆಗಲಿದೆ. ಭಯದಿಂದ ಕುಸಿದ ಕಂಸನು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸಿ ಅವರು ಹೆತ್ತ ಪ್ರತಿಯೊಂದು ಮಗುವನ್ನು ಕೊಲ್ಲತೊಡಗಿದನು. ಒಂದು ಹಿಂದೆ 6 ಶಿಶುಗಳನ್ನು ಅವನು ಹತ್ಯೆ ಮಾಡಿದನು. 7ನೇ ಮಗು ಬಲರಾಮನು ದೈವಿಕ ಶಕ್ತಿಯಿಂದ ಯಶೋದೆಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟನು. ಅಂತೂ 8ನೇ ಮಗುವಿಗೆ ಜನ್ಮ ನೀಡುವ ಸಮಯ ಬಂತು. ಅಷ್ಟಮಿ ರಾತ್ರಿ ಶ್ರಾವಣದ ಕತ್ತಲೆಯ ಪಕ್ಷದಲ್ಲಿ ಕಾರಾಗೃಹದಲ್ಲಿ ಒಂದು ದೈವಿಕ ಬೆಳಕು ತುಂಬಿತು. ಆಗ ಶ್ರೀಕೃಷ್ಣನು ಜನಿಸಿದನು. ಆ ಮಗು ನೀಲರಂಗಿನ ತ್ವಚೆ ಹೊಂದಿದ್ದು ಮುಖದಲ್ಲಿ ದೈವಿಕ ನಗು ಹೊತ್ತಿದ್ದನು. ವಸುದೇವನ ಕಟ್ಟುಗಳು ಸ್ವತಃ ತಪ್ಪಿಹೋಗಿದವು. ಕಾರಾಗೃಹದ ಬಾಗಿಲುಗಳು ತಾನೇ ತೆರೆದುಕೊಂಡವು. ಶಿಶು ಕೃಷ್ಣನನ್ನು ಒಂದು ಕಡಲಿಯಲ್ಲಿ ಇಟ್ಟುಕೊಂಡು ವಸುದೇವನು ಮಳೆಯ ಗಾಳಿಯ ನಡುವೆ ನಡೆದುಕೊಂಡು ಹೋದನು. ಯಮುನಾ ನದಿ ಭಾರೀ ಮಳೆಯ ಕಾರಣದಿಂದ ಉಕ್ಕಿಹೋಗಿದ್ದರೂ ದಾರಿಯನ್ನು ಬಿಚ್ಚಿತು. ಅದಿಯಲ್ಲಿ ಆದಿಶೇಷ ಎಂಬ ಭೀಕರ ನಾಗನು ತನ್ನ ಹೂಡನ್ನು ವಿಶಾಲವಾಗಿ ಹರಡಿದನು ಮಗು ಮೇಲೆ ಸುರಕ್ಷತೆಗಾಗಿ. ವಸುದೇವನು ಗೋಕುಲವನ್ನು ತಲುಪಿದನು ಮತ್ತು ಕೃಷ್ಣನನ್ನು ಯಶೋದೆಯ ಹೆತ್ತ ಪುಟ್ಟ ಹೆಣ್ಣು ಮಗುವಿನೊಂದಿಗೆ ಬದಲಾಯಿಸಿದನು. ನಂತರ ಅವನು ಪುನಃ ಕಾರಾಗೃಹಕ್ಕೆ ಮರಳಿದನು. ಕಂಸನು ಆ ಹೆಣ್ಣು ಮಗುವನ್ನು ಕೊಲ್ಲಲು ಬಂದಾಗ ಆ ಮಗು ಅವನ ಕೈಗಳಿಂದ ತಪ್ಪಿಸಿ ದುರ್ಗಾದೇವಿಯಾಗಿ ರೂಪಾಂತರಗೊಂಡು ಆಕಾಶದಲ್ಲಿ ಪ್ರತ್ಯಕ್ಷವಾಯಿತು. ನಿನ್ನ ನಾಶಕರನು ಈಗಾಗಲೇ ಜನಿಸಿದನು ಮತ್ತು ಸುರಕ್ಷಿತನಾಗಿದ್ದಾನೆ. ಇದರಿಂದಲೇ ಆರಂಭವಾಯಿತು ಶ್ರೀಕೃಷ್ಣನ ದೈವಿಕ ಸಾಹಸಯಾತ್ರೆ. ದುಷ್ಟರನ್ನು ಸಂಹರಿಸಲು, ಪ್ರೇಮ ಮತ್ತು ಜ್ಞಾನವನ್ನು ಹರಡಲು ಅವನು ಈ ಭುವಿಗೆ ಬಂದನು.